ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೋಡಿ, ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಯೋಜನೆ ಅಡಿಯಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಖಾಲಿರುವಂತಹ ಶುಶ್ರೂಷಣಾಧಿಕಾರಿಗಳ ಹುದ್ದೆಗಳನ್ನು ಗುತ್ತಿಗೆ ಆಧಾರದ ಮೇಲೆ ಮೆರಿಟ್ ಕಮ್ ರೋಸ್ಟರ್ ಅನ್ವಯ ಭರ್ತಿ ಮಾಡಲು ಇಲ್ಲಿ ಅರ್ಹ ಅಭ್ಯರ್ಥಿಗಳನ್ನು ನೇರ ಸಂದರ್ಶನಕ್ಕೆ ಆಹ್ವಾನಿಸಲಾಗಿದೆ. ಮೊದಲನೇದಾಗಿ ನಾವು ಹುದ್ದೆಗಳ ವಿವರಗಳನ್ನು ನೋಡ್ತಾ ಹೋಗೋದಾದ್ರೆ, ಹುದ್ದೆ ಹೆಸರು ಶುಶ್ರೂಷಣಾಧಿಕಾರಿಗಳು. ವಿದ್ಯಾರ್ಹತೆ ಮಾನ್ಯತೆ ಪಡೆದ ನರ್ಸಿಂಗ್ ಶಾಲೆಯಲ್ಲಿ GNM ಅಥವಾ BSc ವಿದ್ಯಾರ್ಹತೆ ಹಾಗೂ KNC ನೋಂದಣಿ ಹೊಂದಿ ಕಂಪ್ಯೂಟರ್ ಸಾಕ್ಷರತೆಯನ್ನು ಹೊಂದಿರಬೇಕು ಅಂತ ತಿಳಿಸಿದ್ದಾರೆ. ಇದು ಮಹಿಳಾ ಅಭ್ಯರ್ಥಿಗಳಿಗೆ ಮಾತ್ರ ಅನ್ವಯವಾಗುತ್ತೆ. ನಂತರ ಇವರೊಂದು ಮಾಸಿಕ ವೇತನ ನೋಡೋದಾದ್ರೆ, ತಿಂಗಳಿಗೆ ನಿಮಗೆ 18,714 ರು ಅಷ್ಟು ನಿಮಗೆ ಒಂದು ಮಾಸಿಕ ವೇತನ ಇರುತ್ತೆ. ಇಲ್ಲಿ ಒಟ್ಟು 55 ಹುದ್ದೆಗಳನ್ನು ಇವರು ಕನ್ಫರ್ಮ್ ಮಾಡಿದ್ದಾರೆ. ಅಭ್ಯರ್ಥಿಯ ವಯೋಮಿತಿ 45 ವರ್ಷಗಳ ಒಳಗಡೆ ಇರಬೇಕು ಅಂತ ತಿಳಿಸಿದರು. ಓಕೆ, ನಂತರ ನೀವು ಕಾರ್ಯನಿರ್ವಹಿಸಬೇಕಾದಂತಹ ಸ್ಥಳವನ್ನು ನೋಡೋದಾದ್ರೆ, ಸರ್ಕಾರಿ ಆಸ್ಪತ್ರೆ ಆನೇಕಲ್ಲಲ್ಲಿ 2 ಹುದ್ದೆ ಇರುತ್ತೆ. CV ರಾಮನ್ ಆಸ್ಪತ್ರೆಯಲ್ಲಿ 8 ಹುದ್ದೆ, KC ಜನರಲ್ ಆಸ್ಪತ್ರೆಯಲ್ಲಿ 21 ಹುದ್ದೆ, ಸರ್ಕಾರಿ ಆಸ್ಪತ್ರೆ ಜಯನಗರದಲ್ಲಿ 19 ಹುದ್ದೆ, ಸರ್ಕಾರಿ ಆಸ್ಪತ್ರೆ KR ಪುರಮಲ್ಲಿ 3 ಹುದ್ದೆ, ಸರ್ಕಾರಿ ಆಸ್ಪತ್ರೆ ಯಲಹಂಕದಲ್ಲಿ 2 ಹುದ್ದೆ ನೀವು ಕನ್ಫರ್ಮ್ ಮಾಡಿದರು. ಓಕೆ, ಸೊ ಈ ಒಂದು ಸ್ಥಳಗಳಲ್ಲಿ ನಿಮಗೆ ಕಾರ್ಯ ಇರುತ್ತೆ. ನಂತರ ಇಲ್ಲಿ ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ದಿನಾಂಕ 27/1/2026, 2/2/2026, 9/2/2026, 16/2/2026, 23/2/2026, 2/3/2026, 9/3/2026 ಹಾಗೂ 16/3/2026 ದಿನಾಂಕಗಳಂದು ಮಾತ್ರ ನೀವು ಬೆಳಿಗ್ಗೆ 10:30 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಒಳಗಾಗಿ ನೀವು ನಿಮ್ಮ ಎಲ್ಲ ಮೂಲ ದಾಖಲೆಗಳೊಂದಿಗೆ ಹಾಗೂ ನಕಲು ಪ್ರತಿಗಳೊಂದಿಗೆ ನೀವು ನಿಮ್ಮ ಒಂದು ಎಲ್ಲ ಜೆರಾಕ್ಸ್ ಕಾಪಿಗಳ ಜೊತೆಗೆ ನೀವು ಜಿಲ್ಲಾ RCH ಅಧಿಕಾರಿಗಳ ಕಚೇರಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿ ಆವರಣ, ಹಳೆ TB ಆಸ್ಪತ್ರೆ, ಹಳೆ ಮದ್ರಾಸ್ ರಸ್ತೆ, ಸ್ವಾಮಿ ವಿವೇಕಾನಂದ ಮೆಟ್ರೋ ನಿಲ್ದಾಣ ಹತ್ತಿರ, ಇಂದಿರಾನಗರ, ಬೆಂಗಳೂರು 38 ಇಲ್ಲಿ ನೀವು ಅರ್ಜಿ ನಮೂನೆಯನ್ನು ನೀವು ಪಡೆದು ನೋಂದಣಿ ಮಾಡಿಕೊಂಡು ನೋಂದಣಿಯಾದ ಅರ್ಹ ಅಭ್ಯರ್ಥಿಗಳನ್ನು ಮಾತ್ರ ಇವರು ದಾಖಲಾತಿ ಪರಿಶೀಲನೆಗೆ ಇವರು ಪರಿಗಣಿಸ್ತಾರೆ. ಓಕೆ, ನಂತರ ಈ ಆಯ್ಕೆಯು ಅಥವಾ ನೇಮಕಾತಿಯು NHM ಮಾರ್ಗಸೂಚಿಗಳಂತೆ ರೋಸ್ಟರ್ ಕಮ್ ಮೆರಿಟ್ ಅನ್ವಯ ನೇಮಕಾತಿ ಮಾಡಿಕೊಳ್ಳಲಾಗುವುದು. ಈ ಗುತ್ತಿಗೆ ನೇಮಕಾತಿ ಪ್ರಕ್ರಿಯೆಯಲ್ಲಿ ಅರ್ಹ ಮೀಸಲಾತಿ ಅಭ್ಯರ್ಥಿಗಳು ದೊರೆಯದೇ ಇರುವ ಸಂದರ್ಭದಲ್ಲಿ ಮಾತ್ರ ಸಾಮಾನ್ಯ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗುವುದು ಅಂತ ತಿಳಿಸಿದರೆ, ಈ ಆಯ್ಕೆ ಪ್ರಕ್ರಿಯೆಯಲ್ಲಿ ಯಾವುದೇ ಬದಲಾವಣೆಯಾದರೂ ಆಯ್ಕೆ ಸಮಿತಿಯ ತೀರ್ಮಾನವೇ ಅಂತಿಮ ತೀರ್ಮಾನವಾಗಿರುತ್ತೆ ಅಂತ ತಿಳಿಸಿದ್ದಾರೆ. ಓಕೆ, ಸೊ ಇದಿಷ್ಟು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಶುಶ್ರೂಷಣಾಧಿಕಾರಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಇದಾಗಿರುತ್ತೆ. ಮತ್ತು ನೀವು ಫ್ರೆಂಡ್ಸ್ ಯಾರೆಲ್ಲ BSc ನರ್ಸಿಂಗ್ ಮಾಡಿರ್ತಾರೆ ಅವ್ರಿಗೆ ಶೇರ್ ಮಾಡಿ, ಅವ್ರಿಗೆ ಯೂಸ್ ಆಗುತ್ತೆ. ಅವ್ರ ಇಂಟ್ರೆಸ್ಟ್ ಇತ್ತು ಅಂದರೆ ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡಲಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಇಷ್ಟದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಹೀಗೆ ಒಂದು ಹೆಚ್ಚಿನ ಜಾಬ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.